ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಭಾಳಷ್ಟು ಜನರ ಸಮಸ್ಯೆ ನೋಡಿ. ನಾನು ಸರ್ವೀಸ್ನಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಆಗಬೇಕಾಗಿತ್ತು. ಏನು ಮಾಡ್ತೀರಾ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರೇಕ್ ಇನ್ಸ್ಪೆಕ್ಟರ್ ಆದರೂ ನಾನು ಇಲ್ಲೇ ಇದ್ದೀನಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ. ನಾನು ಆಟೋಮೊಬೈಲ್ ಓದಿದ್ದೀನಿ, ಅವರು ಓದಿದ್ದಾರೆ, ಆದ್ರಾಗಿಲ್ಲ. ನಾನು ದೊಡ್ಡ ಸಿನಿಮಾ ಆ್ಯಕ್ಟರ್ ಆಗ್ಬೋದಿತ್ತು, ನನ್ನ ಸ್ನೇಹಿತರೆಲ್ಲ ಆದರೂ ನನಗೆ ಅದೃಷ್ಟ ಇರಲಿಲ್ಲ, ಆಗಲಿಲ್ಲ. ಬಹಳಷ್ಟು ಜನ ನಾನು ಅದಾಗ್ತಿದ್ದೆ, ಇದಾಗ್ತಿದ್ದೆ, ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ, ನನಗೆ ಆಗಲಿಲ್ಲ, ಅದೃಷ್ಟ ಇಲ್ಲ ಅಂತ ಹೇಳು ಕಾಲ ಕಳೆಯುವಂಥ ಸಹಸ್ರಾರು ಜನರು ನಮ್ಮ ಸಮಾಜದಲ್ಲಿ ನೋಡ್ಬೋದು. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದ್ಕೊಳ್ಳೋ ಮೂಲಕ ತಮಗೆ ಒದಗಬಹುದಾದಂಥ ವೈಭವವನ್ನು ಅವರು ತಾವು ಚಿತ್ಕರಿಸಿ ಬಿಟ್ಟಿದ್ದೇನೆ ಅನ್ನೋದನ್ನು ನಿಮ್ಮ ಎದುರಿಗೆ ಸಾಬೀತುಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರ ಉದ್ದೇಶ ಏನು ಅಂದರೆ, ನಮ್ಮ ಅದೃಷ್ಟ ನಮ್ಮನ್ನು ಎತ್ಕೊಂಡೋಗಿ ಸ್ವರ್ಗದಲ್ಲಿ ಕೂರಿಸಬೇಕು, ಆ ಸ್ವರ್ಗದಲ್ಲಿ ನಮ್ಮನ್ನು ಎಲ್ಲರೂ ನನಗೆ ಆಸ್ವಾದಿಸುವ ಹಾಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಇವ್ರ ಯೋಚನೆ. ಇವರು ತಾವು ಅಮರಾವತಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ, ಆದರೆ ಇಂದ್ರ ಸಭೆಯನ್ನು ನೋಡಬೇಕು ಅಂತ ಆಶಿಸುವವರು. ಜೀವನದಲ್ಲಿ ನೆನಪಿಟ್ಕೊಳ್ಳಿ, ಅದೃಷ್ಟ ಸರಿಯಿಲ್ಲ ಎಂದು ಹೇಳು ಜ್ಯೋತಿಷಿ ಹತ್ರ ಹೋಗುವಂಥ ಯಾವ ಜನರೂ ಜೀವನದಲ್ಲಿ ತಮ್ಮ ಅದೃಷ್ಟ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಮೇಲಿನ ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮ ಅದೃಷ್ಟವನ್ನು ಬರೆಯುವಂಥ ಬ್ರಹ್ಮ ನಾನೇ ಅನ್ನುವಂಥ ಮನೋಭಾವ ಮಾತ್ರ ನಮ್ಮನ್ನು ಶ್ರೀಮಂತರಾಗಿ ಮಾಡ್ಬೋದು. ಬೇರೆ ಯಾವ ಜ್ಯೋತಿಷಿಯು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಹೊಸ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.